ಸ್ನೇಹಿತರೆ, ಇದು ಆಟೋ ಚಾಲಕರಿಗೆ ತುಂಬಾ ಒಳ್ಳೆ ಕಾಲ. ಯಾಕೆಂತಂದ್ರೆ ಒಂದು ಕಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ಇನ್ನೊಂದು ಕಡೆ ಮೀಟರ್ಗೆ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿಯನ್ನ ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ, ಬೈಕ್ ಟ್ಯಾಕ್ಸಿಯನ್ನ ಓಡಿಸುವಂತವ್ರು ಪ್ರೈವೇಟ್ ವೆಹಿಕಲ್ ಗಳನ್ನ ಅಂದ್ರೆ ವೈಟ್ ಬೋರ್ಡ್ ಇರುವಂತಹ ಬೈಕ್ ಸ್ಕೂಟರ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಈ ಬೈಕ್ ಗಳಿಗೆ ಯೆಲ್ಲೋ ಬೋರ್ಡ್ ಅನ್ನ ಕೊಡುವಂತಹ ಸಿಸ್ಟಮ್ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇಲ್ಲ. ಆದ್ರೂ ಕೂಡ ಈ ಫುಡ್ ಡೆಲಿವರಿ ಮತ್ತೆ ಬೇರೆ ಬೇರೆ ಡೆಲಿವರಿಗಳನ್ನ ಮಾಡುವಂತಹ ಕಂಪನಿಗಳ ಸಿಬ್ಬಂದಿ ಇದಾರಲ್ಲ, ಅವರು ಕೂಡ ಪ್ರೈವೇಟ್ ವೆಹಿಕಲ್ ಗಳನ್ನೇ ಬಳಸ್ತಾರೆ. ಬಟ್ ಅದು ಬ್ಯಾನ್ ಆಗಿಲ್ಲ, ಕೇವಲ ಬೈಕ್ ಟ್ಯಾಕ್ಸಿ ಮಾತ್ರ ಬ್ಯಾನ್ ಆಗಿದೆ. ಇದು ಒಂದು. ಇನ್ನೊಂದಂದ್ರೆ ಆಟೋ ಚಾಲಕರ ಮೀಟರ್ ಇದೆಯಲ್ಲ, ಅದಕ್ಕೆ ಮೊದಲು 2 ಕಿಲೋಮೀಟರ್ಗೆ ಫಸ್ಟ್ 2 ಕಿಲೋಮೀಟರ್ಗೆ 30 ರೂಪಾಯಿ ಇತ್ತು, ಅದನ್ನ 36 ರೂಪಾಯಿ ಮಾಡಿದ್ದಾರೆ. ಮತ್ತೆ ಈ 2 ಕಿಲೋಮೀಟರ್ ಆದ್ಮೇಲೆ ಪ್ರತಿ ಕಿಲೋಮೀಟರ್ಗೆ ಅಂತ 15 ರೂಪಾಯಿ ಇತ್ತು, ಅದನ್ನ 18 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಬಟ್ ಈ ರೂಲ್ಸ್ ಅನ್ನ ತುಂಬಾ ಆಟೋ ಚಾಲಕರು ಫಾಲೋನೇ ಮಾಡೋದಿಲ್ಲ, ಚೆನ್ನಾಗಿ ಜನರಿಂದ ವಸೂಲಿ ಮಾಡ್ತಾರೆ. ಅದರಲ್ಲೂ ರಾತ್ರಿ ಮತ್ತೆ ಮುಂಜಾನೆ ಟೈಮಲ್ಲಿ ತುಂಬಾನೇ ಜನರಿಂದ ಒಟ್ರಾಸಿಯಾಗಿ ಮೀಟರ್ ಲೆಕ್ಕನೇ ಇಲ್ಲದೇನೆ ವಸೂಲಿ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಆಟೋ ಚಾಲಕರಿಗೆ ಇದು ತುಂಬಾ ಒಳ್ಳೆ ಕಾಲ ಅಂತ ಹೇಳಿದೆ.